ನಮಸ್ತೆ. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದರಿಂದ ನಾವು ಎಲ್ಲಾದರೂ ಹೋಗ್ಬೇಕಲ್ಲ ಅಂತ ಅಂದ್ಕೊಂಡು ಧರ್ಮಸ್ಥಳಕ್ಕೆ ಕುಕ್ಕೆಗೆ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಅಲ್ಲಿಗೆ ಹೋಗಿ ತುಂಬ 4 ವರ್ಷನೇ ಆಗಿತ್ತು. ಅದಕ್ಕೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. 9ನೇ ತಾರೀಕು 6ನೇ ತಿಂಗಳಲ್ಲಿ ನಾನು, ನಮ್ಮ ಅಕ್ಕ, ನಮ್ಮಮ್ಮ, ನನ್ನ ಮಗ, ನಮ್ಮ ಅಕ್ಕನ ಮಗ, ನಮ್ಮ ತಾಯಿ ಎಲ್ಲ ಸೇರಿಕೊಂಡು ಹೊರಟ್ವಿ. ನಾವು ಇಲ್ಲಿ 10 ಗಂಟೆ ಬಸ್ ಹತ್ತಿದ್ದು ಮೆಜೆಸ್ಟಿಕ್ಕಿಂದ. ನಾವು ಹೋಗಿ ತಲುಪೋ ಹೊತ್ತಿಗೆ 8 ಗಂಟೆ ಆಗಿತ್ತು. KSRTC ಬಸ್ಸು ಡ್ರೈವರ್ಗೆ ಸೆಲ್ಯೂಟ್. ಮಾತ್ರ ತುಂಬ ಚೆನ್ನಾಗಿ ನಮ್ಮನ್ನು ಕರ್ಕೊಬಂದು ತಲುಪಿಸಿದ್ರು. ಮಾತ್ರ ಬಂದ್ವಿ. ಆಮೇಲೆ ಫಸ್ಟ್ಗೆ ಇಳಿದ್ಬಿಟ್ಟು ಧರ್ಮಸ್ಥಳಕ್ಕೆ ಇಳಿದ್ವಿ. ಫಸ್ಟ್ ರೂಮ್ ಮಾಡಿಬಿಡೋಣ, ಆಮೇಲೆ ಹೋಗ್ಬೇಕಾರೆ ಊಟ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಫಸ್ಟ್ ರೂಮ್ ನೋಡೋಣ ಅಂತ ಹೋದ್ವಿ. ಎಲ್ಲೂ ರೂಮ್ ಇಲ್ಲ. ಆಮೇಲೆ ಸಾಂಕೇತದಲ್ಲಿ ಇದು ನೋಡೋಣ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲಿ ಆಮೇಲೆ ರೂಮ್ ಮಾಡಿದ್ವಿ. ರೂಮ್ ಮಾಡಿಕೊಂಡು ಹೆಂಗೋ ನೈಟ್ ಕಳೆದು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳೋಣ ನೇತ್ರಾವತಿಗೆ ಹೋಗ್ಬಿಟ್ಟು ಅಂದ್ಬಿಟ್ಟು ಎಲ್ಲ ಹೊರಟ್ವಿ. ಅಲ್ಲಿ ಸ್ನಾನ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಮಾತ್ರ ತುಂಬ ಚೆನ್ನಾಗಿತ್ತು. ಮನೇಲಿ ಒಂದು ಚೂರು ತಣ್ಣೀರು ಹಾಕೊಳ್ಳೋಕ್ಕೆ ಎಷ್ಟು ಇದು ಮಾಡ್ತೀವಿ, ಅಲ್ಲಷ್ಟು ನೀರು ತಣ್ಣಗಿದ್ರೂ ಏನೂ ಅನ್ನಿಸ್ತಿಲ್ಲ. ತುಂಬಾ ಖುಷಿ ಆಯಿತು. ಮಾತ್ರ ನಾವೆಲ್ಲರೂ ಸ್ನಾನ ಮಾಡಿದ್ವಿ ನೇತ್ರಾವತಿ ನದಿಲಿ. ನಮ್ಮ ಅಮ್ಮನ ಮಾತ್ರ ಅಲ್ಲಿ ಕೂರಿಸಿದ್ವಿ, ಯಾಕೆಂದರೆ ಲಗೇಜ್ ಎಲ್ಲ ಇಟ್ಕೋಬೇಕಾಗಿತ್ತಲ್ಲ. ಸೇಫ್ಟಿಲಿ ಫಸ್ಟು ನಾವು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾವು ಸ್ನಾನ ಮಾಡ್ಕೊಂಡ್ವಿ. ನಮ್ಮದು ಸ್ನಾನ ಆದಮೇಲೆ ನಮ್ಮಮ್ಮ ಆಮೇಲೆ ಸ್ನಾನ ಮಾಡಿಕೊಂಡ್ರು. ಸರಿ, ಸ್ನಾನ ಎಲ್ಲ ಮುಗಿಸ್ವಿ ಮತ್ತೆ ರೂಮಿಗೆ ಹೋಗಿ ರೆಡಿ ಆಗಿಬಿಟ್ಟು ಮತ್ತೆ ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಬಂದು ದರ್ಶನ ಮಾಡ್ಕೊಂಡ್ವಿ. ತುಂಬ ಏನು ರಶ್ ಇರಲಿಲ್ಲ, ಆರಾಮಾಗಿ ದರ್ಶನ ಆಯಿತು. ದರ್ಶನ ಮಾಡ್ಕೊಂಡ್ವಿ. ಸರಿ, ಅಲ್ಲೇ ಫೋಟೋ ಎಲ್ಲ ತೊಗೊಂಡ್ವಿ. ಎಲ್ಲರೂ ಫೋಟೋನ ತೊಗೊಂಡಾದ್ಮೇಲೆ ಫಸ್ಟು ಇನ್ನೇನು ಪ್ರಸಾದ ಇನ್ನೂ ಲೇಟು ಅಂದ್ಬಿಟ್ಟು ಸೌತ್ಗಡ್ ಗಣೇಶಂಗೆ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಲ್ಲಿಂದ ಫೋಟೋ ಎಲ್ಲ ತೊಗೊಂಡಾದ್ಮೇಲೆ ಸರಿ ಸೌತ್ಗಡ್ ಗಣೇಶಂಗೆ ಹೋಗಿ ಬಂದುಬಿಡೋಣ ಅಂತ ಹೋದ್ವಿ. ಅಲ್ಲಿ ನಾವು ಇದೇ ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ನಾನು ಬರೀ ಇದ್ರಲ್ಲಿ ನೋಡಿದ್ದೆ, ವಿಡಿಯೋ ಹಾಕ್ತಾರಲ್ಲ ಅದರಲ್ಲಿ, ನಾನು ಹೋಗಿರಲಿಲ್ಲ ಯಾವತ್ತು. ಫಸ್ಟ್ ಟೈಮ್ ಹೋಗಿದ್ದು. ತುಂಬಾ ಖುಷಿ ಆಯಿತು. ಅಲ್ಲೆಲ್ಲ ಗಂಟೆಗಳನ್ನ ಹರಕೆ ಕಟ್ಟಿರ್ತಾರೆ. ನಾವೇನೇ ಬೇಡ್ಕೊಬಂದ್ರೂ ಈಡೇರುತ್ತಂತೆ ಅಂತ ಅಲ್ಲಿ ಬಂದು ತುಂಬ ಜನ ಹೇಳ್ತಾಯಿದ್ರು, ಏನೇ ಬೇಡ್ಕೊಂಡ್ರು ನೆರವೇರುತ್ತೆ ಅಂತ. ಅಷ್ಟು ಗಂಟೆಗಳನ್ನ ಕಟ್ಟಿದ್ರು ಅಲ್ಲಿ. ಮಾತ್ರ ಸಖತ್ತಾಗಿತ್ತು. ದೇವಸ್ಥಾನ ಮಾತ್ರ ನೋಡಿ ತುಂಬಾ ಖುಷಿಯಾಗೋಯ್ತು. ನಾವು ಯಾವತ್ತೂ ನೋಡಿರಲಿಲ್ಲ, ಅದರಿಂದ ನೋಡಿದ್ವಿ. ನಾವುಗಳು ಹರಕೆಯನ್ನು ಕಟ್ಕೊಂಡ್ಬಂದಿದ್ದೀವಿ. ಇದೇ ಫಸ್ಟ್ ಟೈಮಲ್ಲಿ ಹೋಗಿದ್ದು. ನಮಗೂ ಅಷ್ಟಾಗಿ ಗೊತ್ತಿರಲಿಲ್ಲ. ಅಲ್ಲಿ ಯಾವುದೇ ಇದಿಲ್ಲ. ದೇವ್ರ ಮೇಲೆ ನೇರವಾಗಿ ಮಳೆ ಬರಲಿ, ಒಂದು ಬಿಸಿಲು ಬರಲಿ, ಎಲ್ಲ ಡೈರೆಕ್ಟಾಗಿ ಬರುತ್ತೆ. ದೇವರಿಗೆ ಕರೆಕ್ಟಾಗಿ ಬೀಳುತ್ತೆ. ಮಾತ್ರ ಯಾವುದೇ ಮೇಲೆ ಯಾವುದೇ ಛಾವಣಿ ಆಗಲಿ ಏನೂ ಹಾಕಿಲ್ಲ. ನಾವು ಇದೇ ಫಸ್ಟ್ ಟೈಮ್ ನೋಡಿದ್ದು. ಮಾತ್ರ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ತುಂಬ ಖುಷಿನೂ ಆಯಿತು. ಸರಿ, ಅಲ್ಲಿಂದ ಮತ್ತೆ ರಿಟರ್ನ್ ಧರ್ಮಸ್ಥಳಕ್ಕೆ ಮತ್ತೆ ರಿಟರ್ನ್ ಬಂದ್ವಿ. ಪ್ರಸಾದಕ್ಕೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಕೂತಿತ್ತಲ್ಲೇ ಸೆಲ್ಫಿ ತಗೊಂಡು ಪ್ರಸಾದನ ಕೊಡ್ತಾಯಿದ್ರು. ಸ್ಟಾರ್ಟ್ ಮಾಡಿದರು. ಪ್ರಸಾದನ ತೊಗೊಂಡು ನಮಗಂತೂ ಪ್ರಸಾದ ತೊಗೊಳಕ್ಕೆ ತುಂಬಾ ಖುಷಿ ಆಯಿತು. ಮಾತ್ರ ಯಾವಾಗ ತಿಂತೀವೋ ಅನ್ನಂಗೆ ಆಗಿಬಿಟ್ಟಿತ್ತು. ಪ್ರಸಾದನ 4 ವರ್ಷ ಆಗಿತ್ತು ನಾನು ಕಂಡಂಗೆ. ನಾನು ಚಿಕ್ಕ ವಯಸ್ಸಿಂದ ನಾನು ಧರ್ಮಸ್ಥಳಕ್ಕೆ ಹೋಗ್ತಿರೋದು. ಅದು ಎಷ್ಟು ಸರಿ ಹೋಗಿದ್ದೀನೋ ನನಗೆ ಗೊತ್ತಿಲ್ಲ. ಪ್ರಸಾದನ ಸೇವನೆ ಮಾಡಿ ತುಂಬಾ ಖುಷಿ ಆಯಿತು. ಮಾತ್ರ ಪ್ರಸಾದನ ಎಲ್ಲೂ ಸಿಗಲ್ಲ, ಪುಣ್ಯ ಮಾಡಿರಬೇಕು ಪ್ರಸಾದ ತಗೊಳ್ಳೋಕ್ಕೆ. ಸರಿ, ಅಲ್ಲಿಂದ ತಿಂದ್ವಿ ಪ್ರಸಾದನ, ಹೊರಟ್ವಿ. ಅಲ್ಲಿಂದ ಬಂದು ಕುಕ್ಕೆಗೆ ಬಂದ್ವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಅಲ್ಲೂ ದೇವ್ರ ದರ್ಶನ ಮಾಡಿದ್ವಿ. ದೇವ್ರ ದರ್ಶನ ಎಲ್ಲ ಮಾಡಿ ಮುಗಿಸಿ ಅಲ್ಲಿ ಏನು ರಶ್ ಇರಲಿಲ್ಲ, ಆರಾಮಾಗಿ ಬಂದ್ವಿ. ನಮಗೆಲ್ಲೂ ಏನು ರಶ್ ಅನ್ನಿಸ್ಲಿಲ್ಲ, ಆರಾಮಾಗಿ ಬಂದ್ವಿ. ಅಷ್ಟೇನು ಕಡಿಮೆ ಇತ್ತಲ್ವ, ವಾರಗಳಿಲ್ಲ. ಹಾಲಿಡೇ ಇದ್ದಿದ್ರೆ ರಶ್ ಇರೋದೇನೋ, ರಶ್ ಇರಲಿಲ್ಲ, ಆರಾಮಾಗಿತ್ತು. ಅಲ್ಲೆಲ್ಲ ದರ್ಶನ ಮಾಡ್ಕೊಂಡ್ವಿ. ಆರಾಮಾಗಿ ಒಡ್ಡಾಡಿಕೊಂಡು ಬಂದು ಅಲ್ಲಿ
ಹಳ್ಳಿ ಮರಕ್ಕೆ ಕುತ್ಕೊಂಡು ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ. ತುಂಬಾ ಖುಷಿ ಆಯಿತು ಮಾತ್ರ. ಇಲ್ಲೂ ಯಾವುದೇ ಅಡಚಣೆಗಳಾಗಲಿಲ್ಲ. ಆಮೇಲೆ ಅಲ್ಲೇ ಕಲ್ಲುಗಳನ್ನೆಲ್ಲ ಜೋಡಿಸಿದ್ರಲ್ಲ, ನನ್ನ ಮಗನೂ ಹೋಗಿ ಅಮ್ಮ ನಾನು ಕಟ್ತೀನಿ, ನಾವು ಎಷ್ಟು ಫ್ಲೋರ್ ಕಟ್ತೀವಿ ಅಷ್ಟನ್ನ ಕಟ್ಕೊಬಾರಪ್ಪ, ದೇವ್ರು ಬೇಡ್ಕೊಂಡು ಹರಕೆನ ಅಂತ ಅಂದ್ವಿ. ನನ್ನ ಮಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾವನೆ. ನಮ್ಮಗಳ ನಂಬಿಕೆ, ದೇವ್ರ ಮೇಲೆ ನಂಬಿಕೆ ಇಟ್ಟು ಮಾಡಿದ್ರೆ ಎಲ್ಲವೂ ಒಳ್ಳೇದಾಗುತ್ತೆ ಅಂತ. ನಂಬಿಕೆನೇ ಇಲ್ದಲೆ ನಾವು ಏನು ಮಾಡಿದ್ರೂ ಅದು ವ್ಯರ್ಥ. ಆದ್ದರಿಂದ ನಂಬಿಕೆ ಮೇಲೆ ನನ್ನ ಮಗ ಕಟ್ಕೊತೀನಿ ಅಮ್ಮ ಅಂತೇಳಿ ಕಲ್ಲುಗಳನ್ನ ಕಟ್ಬಿಟ್ಟು ಬರ್ತಾವನೆ. ಕಟ್ತಾ ನಮ್ಮ ಅಕ್ಕನ ಮಗನೂ ಸೇರಿ ಅವನು ಕಟ್ತೀನಿ ಅಂತೇಳಿ ಕಟ್ಟಕ್ಕೆ ಹೋಗೋನೆ. ಅಲ್ಲೇ ಕಲ್ಲುಗಳನ್ನ ಫ್ಲಾಟ್ ಆಗಿರೋನ ಹುಡುಕಿ ನೋಡ್ಕೊಂಡು ಕಟ್ತಾ ಇದ್ದಾರೆ. ನನ್ನ ಮಗ 3 ಫ್ಲೋರ್ ನಾ ಮನೆ ಕಟ್ಟಿಸ್ತೀವಿ ಅಂದ್ಬಿಟ್ಟು ನಾ ಕಟ್ತೀನಿ ಕಣಮ್ಮ 3 ಫ್ಲೋರ್ ಅಂದ್ಬಿಟ್ಟು ಕಟ್ಬತ್ತೀನಿ ಅಮ್ಮ ಅಂದ್ಬಿಟ್ಟು ಅವನೇ ಕಟ್ತಾ ಇರೋದು. 3 ಫ್ಲೋರಿಗೆ ಅವ್ನು ಕಟ್ಬಿಟ್ಟು ಬರ್ತಾ ಇದ್ದಾನೆ. ಅವ್ರವರ ಖುಷಿ, ಮಕ್ಳು ಏನೇ ಮಾಡಿದ್ರು ಒಳ್ಳೇದಾಗುತ್ತಂತೆ, ಏನೋ ಮಕ್ಳ ಆಸೆ. ಅಲ್ಲಿ ಯಾರು ಕಟ್ತಿರ್ಲಿಲ್ಲ. ನಮ್ಮ ಅಕ್ಕನ ಮಗ ನನ್ನ ಮಗ ಹೋಗಿ ಕಟ್ತಾ ಇರೋದಕ್ಕೆ ಅಲ್ಲಿ ಸುಮಾರು ಜನ ಆಮೇಲೆ ಎಲ್ಲರೂ ಹೋಗೋಕೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ನಂಬಿಕೆ ಮೇಲೆ ಕಟ್ಬಿಟ್ಟು ಬರಬೇಕು. ಆ ನಂಬಿಕೆನೇ ನಮಗೆ ಒಳ್ಳೇದು ಮಾಡುತ್ತೆ ಅಷ್ಟೆ. ನಂಬಿಕೆನೇ ಜೀವನ. ಕಟ್ಟಾಯಿತು ಸರಿ. ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಲ್ಲೂ ಫೋಟೋ ಎಲ್ಲ ಸೆಲ್ಫಿಗೆಲ್ಲ ತಗೊಂಡ್ವಿ. ಎಲ್ಲರೂ ಫೋಟೋಗಳನ್ನೆಲ್ಲ ತಗೊಂಡು ಅಲ್ಲಿ ಏನು ಪ್ರಸಾದ ಸಿಕ್ಕಲಿಲ್ಲ. ಅಲ್ಲ ಸ್ವಲ್ಪ ಪ್ರಸಾದ ಸಿಕ್ತು. ಹೆಸರು ಬೇಳೆ ಪಲ್ಯನೇ ಏನೋ ಹೆಸರು ಉಸ್ಲಿ ಅಂತಾರಲ್ಲ ಅದು ಮಾಡಿದ್ರು. ಅಲ್ಲೇ ತಿಂದ್ಕೊಂಡು ಅಲ್ಲೇ ಸೆಲ್ಫಿ ಫೋಟೋಗಳನ್ನೆಲ್ಲ ತಗೊಂಡು ಮತ್ತೆ ರಿಟರ್ನ್ ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ಮತ್ತೆ ಅಲ್ಲಿಂದ ನಾವು ಬರ್ಬೇಕಾದ್ರೆ ನೈಟ್ ಆಗಿರೋದ್ರಿಂದ ನಾವು ಹೊರಗಡೆ ಏನೂ ನೋಡೋಕ್ಕಾಗಲಿಲ್ಲ. ಹಗಲಲ್ಲಿ ಸಖತ್ತಾಗಿತ್ತು. ಮಾತ್ರ ನೇಚರ್ ನೋಡೋಕ್ಕೆ ಒಂದು ಚೆಂದ. ಪ್ರಕೃತಿನ ನಾವು ಎಷ್ಟು ಚೆನ್ನಾಗಿ ನಾವು ನೋಡ್ಕೊತೀವೋ ಆ ಪ್ರಕೃತಿ ನಮ್ಮನ್ನು ಅಷ್ಟೇ ಚೆನ್ನಾಗಿ ನಮ್ಮನ್ನು ಕಾಪಾಡುತ್ತೆ. ಯಾವತ್ತೂ ಪ್ರಕೃತಿನ ಮನುಷ್ಯ ಅದನ್ನು ಹಾಳು ಮಾಡಬಾರ್ದು. ಮನುಷ್ಯನ ಕೆಟ್ಟ ಆಲೋಚನೆಗಳೇ ಪ್ರಕೃತಿನ ಹದಗೆಡಿಸ್ತಾ ಇದೆ. ಪ್ಲೀಸ್ ಎಲ್ಲರೂ ಪ್ರಕೃತಿನ ಕಾಪಾಡ್ಕೊಳ್ಳಿ. ಅದೇ ನಮಗೆ ಮುಂದಕ್ಕೆ ಕಾಪಾಡುತ್ತೆ. ಆ ಪ್ರಕೃತಿ ನೋಡೋಕ್ಕೆ ಒಂದು ಅಂದ ಚಂದ. ಅಲ್ಲಿಂದ ನೋಡ್ಕೊಂಡು ಮಂಗಗಳು ಇದ್ವು, ಅವೆಲ್ಲ ನೋಡ್ಕೊಂಡು ಆರಾಮಾಗಿ ಬಂದ್ವಿ. ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದರಿಂದ ನಾವು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಎಲ್ಲ ಒಳ್ಳೆಯದಾಯಿತು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.